ಈಗಲೇ ಡೆಲ್ಲಿ ಕಾಲ್ ಮಾಡು. ನಾಳೆನೆ ಮುಖ್ಯಮಂತ್ರಿ ಮೇಲೆ ದೋಷಾರೋಪ ಮಾಡಿ ಅವನ್ ಮಂತ್ರಿಮಂಡಲ ಇಲ್ಲೇ ಇರೋ ಹಾಗೆ ಮಾಡ್ತೀನಿ ನಾನು. ಹಲೋ ಡಾಕ್ಟರ್ ಎಸ್ ಎಸ್ ಹೌದು. ನನ್ನ ಹೆಂಡತಿ ಪ್ರಸವ ಅಲ್ಲಿ ಕರ್ಕೊಬಾರ್ದ ಹಾಸ್ಪಿಟಲ್ ಅಯ್ಯೋ ತಲೆ ಇಲ್ದೇ ಇರೋ ನಾಯಿ, ನಾನು ಆ ತರ ಡಾಕ್ಟರ್ ಅಲ್ವೋ. ಅದು ಓದಿ ಆಗೋ ಡಾಕ್ಟ್ರು, ನಂದು ಬಿಟ್ಟಿ ಡಾಕ್ಟ್ರೇಟು. ನಾನು ಆಗ್ಲೇ ಹೇಳ್ದೆ ನಂಗೆ ಡಾಕ್ಟ್ರೇಟ್ ಬೇಡ 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 ಅಂತ ಅನ್ಕೊಂಡು. ನೀನ್ ನನ್ ಮಾತನ್ನ ಕೇಳಿದ್ಯೇನೋ? ಹಲೋ ಕಾಲಿಂಗ್ ಬೆಲ್ ಯಜಮಾನ್ರೆ. ಅಯ್ಯೋ ಯಾವ ಬೆಲ್ ಎಲ್ಲಿಂದ ಹೊಡಿತಾ ಇದೆಯೋ ಗೊತ್ತಾಗ್ತಿಲ್ವಲ್ಲಪ್ಪ. ಮೊದ್ಲು ಅವಯ್ಯನ್ ಕಳ್ಸು. ನೀನು ಫೋನ್ ಮಾಡು. ಸರಿ ಇದು ಫೋನ್ ಮಾಡಯ್ಯ. ಸರ್ ಫೋನಲ್ಲಿ ನಂಬರ್ ಕಾಣಿಸ್ತಿಲ್ಲ ಸರ್. ಎಲ್ಲಿ ಕಾಣತ್ತೆ? ಕನ್ನಡಕ ಜೋಬಲ್ಲಿದ್ರೆ ಮಕಕ್ ಹಾಕೋ. ಪಿ ಎಲ್ಲಿ ಹಾಳಾಗೋದಾ? ಓ ಇಲ್ಲೇ ಇದೆಯಾ? ಮುಖ್ಯಮಂತ್ರಿ ವೀರಸ್ವಾಮಿಯವರ ಮೇಲಿರುವ ದೋಷಾರೋಪಗಳ ಪ್ರತಿಯಾಗಿ ನಡೆದ ಮತದಾನದಲ್ಲಿ ಆಡಳಿತ ಪಕ್ಷದ ಪ್ರತಿಯಾಗಿ 3ಕ್ಕೆ 2ರಷ್ಟು ಮತಗಳು ಬಂದಿರುವುದರಿಂದ ಈ ಸರ್ಕಾರ ಅವರ ಮೇಲೆ ನಂಬಿಕೆ ಕಳೆದುಕೊಂಡಿದೆ. ಕರ್ನಾಟಕದ ಶಾಸಕಾಂಗದಲ್ಲಿ ಗಲಭೆಯಾಗಿದ್ದ ಕಾರಣ ಮುಂದಿನ ತಿಂಗಳು 14ನೇ ತಾರೀಕು ಚುನಾವಣೆ ನಡೆಯುತ್ತದೆ. ಇದಕ್ಕೆ ನಾಮಪತ್ರ ಸಲ್ಲುವಿಕೆ ಈ ತಿಂಗಳು 15ನೇ ತಾರೀಕು ಪ್ರಾರಂಭವಾಗುತ್ತದೆ ಎಂದು ಚುನಾವಣೆ ಕಮಿಷನ್ ಘೋಷಿಸಿದೆ. ಏನಪ್ಪ ಚೆನ್ನಾಗಿದ್ದೀಯಾ? ನಿಮ್ಮಪ್ಪ ಚೆನ್ನಾಗಿದ್ದಾರಾ? ನಮ್ಮ ಹುಡುಗ ನಾಯಕ ಶಂಕರಪ್ಪಂಗೆ ಜೈ, 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 ನಾಯಕ ಶಂಕರಪ್ಪಂಗೆ ಜೈ. ಜನನಾಯಕ ರಾಮಣ್ಣನಿಗೆ ಜೈ, ಜನನಾಯಕ ರಾಮಣ್ಣನಿಗೆ ಜೈ, ಜನನಾಯಕ ರಾಮಣ್ಣನಿಗೆ, ಜನನಾಯಕ ರಾಮಣ್ಣನಿಗೆ ಜೈ, ಜನನಾಯಕ ರಾಮಣ್ಣನಿಗೆ, ಜನನಾಯಕ ರಾಮಣ್ಣನಿಗೆ, ಜನನಾಯಕ ರಾಮಣ್ಣನಿಗೆ ಜೈ, ಜನನಾಯಕ ರಾಮಣ್ಣನಿಗೆ ಜೈ, ಈ ಸಲ ಪೈಪೋಟಿ ಜೋರಾಗಿದೆ ಸಾಹೇಬ್ರೆ. ಸಾಮಾನ್ಯವಾಗಿ ಚಾಮರಾಜಪೇಟೆಯಲ್ಲಿರೋ ರಾಮಣ್ಣ ನಿಮ್ಮ ಎದುರು ನಿಂತಿದ್ದಾನೆ ಈ ಸಲ. ಹೌದು ಸಾಹೇಬ್ರೆ. ನಾಯಕ ಶಂಕರಪ್ಪಂಗೆ ಜೈ, 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 ನಾಯಕ ಶಂಕರಪ್ಪಂಗೆ ಜೈ. ನಾನು ನೋಡಿದ್ರೆ ಎದ್ದು ನಿಂತ್ಕೊಳ್ಳೋರೆಲ್ಲ ಇವತ್ತು ಎಲೆಕ್ಷನ್ನಲ್ಲಿ ನನ್ನ ಎದುರಿಗೆ ನಿಂತಿದ್ದಾರೆ ಅಂದರೆ ಒಂದು ನಮಗೆ ಮರ್ಯಾದೆ ಕಡಿಮೆ ಆಗಿರಬೇಕು, ಇಲ್ಲ ಅವನಿಗೆ ಭಯ ಕಡಿಮೆ ಆಗಿರಬೇಕು. ಎರಡೂ ನಮಗೆ ಒಳ್ಳೇದಲ್ಲ. ಶಾಸಕಾಂಗ ಗಲಭೆಯಿಂದ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಈ ಹುಟ್ಟಿಗೆ 3 ಪಟ್ಟು 4 ಪಟ್ಟು ಪೈಪೋಟಿನ 500,000 ಓಟ್ನ ವ್ಯತ್ಯಾಸದಲ್ಲಿ ಗೆದ್ರೆ ಅವಾಗ ನಮಗೆ ಮರ್ಯಾದೆನೇ ಇರಲ್ಲ. ನನ್ನ ಮರ್ಯಾದೆನ ನಾನು ಕಾಪಾಡ್ಕೋಬೇಕಂದ್ರೆ ಚುನಾವಣೆಯಲ್ಲಿ ವಿರೋಧನೇ ಇಲ್ಲದೆ ಅನ್ಅಪೋಸ್ಟ್ ಆಗಿ ಗೆಲ್ಲೇಬೇಕು. ಅದಕ್ಕೆ ಹಣ, ವ್ಯಕ್ತಿಗಳು, ಆಯುಧ ಏನ್ ಬೇಕಾದ್ರೂ ಉಪಯೋಗಿಸಿ. ಮೈಸೂರು ಕ್ಷೇತ್ರದ MLA ಆಗಿದ್ದ ನಾನು ಈಗ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾಕೆ ನಿಂತಿದ್ದೇನೆ ಅಂದ್ರೆ ಆ ವೀರಸ್ವಾಮಿಗೆ ಸಾವಿನ ಗಂಟೆ ಹೊಡೆಯೋದಕ್ಕೆ. ಕನ್ನಡಿಗರೇ, ಸಿಂಹವನ್ನ ಸಿಂಹದ ಗುಹೆಯಲ್ಲೇ ಬೇಟೆಯಾಡಬೇಕೆಂದು ನಾನು 120 ಕಿಲೋಮೀಟರ್ ದೂರದಲ್ಲಿ ಬಂದು ಇಲ್ಲಿ ನಿಂತಿದ್ದೇನೆ. ಅವನಿಗೆ ಕೊನೆಯದಾಗಿ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದೇನೆ. ಹೋಗೋ ಮುಟ್ಟಾಳ, ಹಾಕಬೇಡ ತಪ್ಪು ಲೆಕ್ಕವ. ನಮಸ್ಕಾರ. 24ನೇ ವಾರ್ಡ್ ಸಲುವಾಗಿ ನಮ್ಮ ನೆಚ್ಚಿನ ಅಣ್ಣನಿಗೆ ಈ ಹೂಮಲೆಯನ್ನು ಹಾಕಿ ಅಭಿನಂದಿಸುತ್ತಿದ್ದೇನೆ. ಮರ್ಯಾದೆ ನಮ್ಮ ಜೊತೆ ಬಂದ್ಬಿಡು, ಇಲ್ಲಾಂದ್ರೆ ಕತ್ತಿ ನಿನ್ ಕತ್ತಲಿ. ನನಗೆ ಮುಂದಿನ ಭಾಷಣ ಮಾಡೋಕ್ಕೆ ಕರೆ ಬಂದಿರೋದ್ರಿಂದ ಇಲ್ಲಿಂದ ಹೊರಡುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರೀತಿಯ ರಾಮಣ್ಣನಿಗೆ ಜಯವಾಗಲಿ, ನಮ್ಮ ಪ್ರೀತಿಯ ರಾಮಣ್ಣನಿಗೆ ಜಯವಾಗಲಿ. ಇಳಿರಿ. ನಾನು ಹೇಳಿರೋದೆಲ್ಲ ನೆನಪಿದೆ ಅಲ್ವಾ?
ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀಯ? ಚುನಾವಣೆಯಿಂದ ವಾಪಸ್ ತಗೋತೀನಯ್ಯ. ಇನ್ ಮುಂದೆ ಎಲೆಕ್ಷನ್ ಅಲ್ಲಿ ನಿಲ್ತ್ಯಾ? ಬಸ್ ಸ್ಟ್ಯಾಂಡ್ ಅಲ್ಲೂ ನಿಂತ್ಕೊಳ್ಳಲ್ಲಯ್ಯ. ಹೋಗ. ನೀನ್ ಹೇಳ್ದಂಗ್ ದುಡ್ಡು ಕೊಟ್ಬಿಟ್ವಿ, ನಾಮಿನೇಷನ್ ಇಂದ ವಾಪಸ್ ತಗೋತಾನೆ. ಚುನಾವಣೆಯಿಂದ ಏನು, ನಾನ್ ರಾಜಕೀಯದಿಂದಾನೇ ನಿವೃತ್ತಿ ಪಡಿತೀನಿ. ಆಲ್ ಇಂಡಿಯಾ ರೇಡಿಯೋ ವಾರ್ತೆಗಳನ್ನು ಓದುತ್ತಿರುವವರು ಸೀತಾರಾಮನ್. ರಾಮಾಪುರದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಸ್ವಾಮಿಯವರ ವಿರುದ್ಧ ಯಾರೂ ಸ್ಪರ್ಧಿಸದೇ ಇರುವ ಕಾರಣ ಅವರು ಅವಿರೋಧವಾಗಿ ಆಯ್ಕೆಯಾಗುವ ಸಾಧ್ಯತೆ ಇದೆ. ಅವ್ರನ್ನ ಸುಮ್ನೆ ಬಿಡಬಾರ್ದು ಕಣ್ರೋ. ಯಾರಾದ್ರೂ ಅವ್ರ ಎದುರು ನಿಲ್ಲೇಬೇಕು. ಅದೇ ಯಾರು ನಿಂತ್ಕೋತಾನೆ ಇಲ್ವಲ್ಲ? ಯಾರನ್ನಾದ್ರೂ ಹೋಗಿ ನಿಲ್ಲಿಸ್ರೋ. ನಿಂತವ್ರು ಭಯಪಟ್ಟು ವಾಪಸ್ ತಗೊಂಡ್ರು. ನಾವ್ ಹೇಳಿದ್ರೆ ಯಾರು ನಿಂತ್ಕೋತಾರೆ? ಅದೇ ತಾನೆ. 1,00,000 ಜನ ಇರೋ ಊರಲ್ಲಿ ಒಬ್ರಿಗೂ ಧೈರ್ಯ ಇಲ್ವಾ? ನನ್ನನ್ ಕೇಳಿದ್ರೆ ಏನೇನ ಮಾತಾಡ್ಬೇಡ, ಯಾರಾದ್ರೂ ಇದ್ದೇ ಇರ್ತಾನೆ. ನೋಡಪ್ಪ, ನಾನು ವೀರಸ್ವಾಮಿ ವಿರುದ್ಧ 4 ಸರಿ ಎಲೆಕ್ಷನ್ ನಿಂತಿದ್ದೀನಿ. ಈ 4 ಎಲೆಕ್ಷನ್ ಅಲ್ಲಿ ಕಳ್ಳು ಓಟ್ ಹಾಕೋದು, ಅಧಿಕಾರನ ದುರುಪಯೋಗ ಮಾಡ್ಕೊಳ್ಳೋದು, ಹೀಗೆಲ್ಲ ಫ್ರಾಡ್ ಮಾಡಿ ಅವ್ರು ಗೆದ್ದಿದ್ದಾರೆ. ಹಣ ಬಲನ ಅಧಿಕಾರ ಬಲನ ಎದುರ್ಸೋಕ್ಕೆ ನನಗೆ ಶಕ್ತಿ ಇಲ್ಲ ಅಂತಾನೆ ನಾನು ಚುನಾವಣೆಯಲ್ಲಿ ನಿಂತ್ಕೊಳ್ಳಲ್ಲ. ಅಷ್ಟು ಈಸಿಯಾಗಿ ಅಯೋಗ್ಯನ ಗೆಲ್ಲಕ್ ಬಿಡ್ಬಾರ್ದು ಸರ್. ವಿರೋಧ ಮಾಡೋರು ಇಲ್ಲ ಅಂತ ತಾನೇ ಇಷ್ಟೊಂದು ಆಟ ಆಡ್ತಿರೋದು. ಈ ಸರಿ ನೀವು ನಿಲ್ಲಿ, ನಿಮ್ಗೆ ಏನೇ ಸಪೋರ್ಟ್ ಬೇಕು ನಾವು ಮಾಡ್ತೀವಿ. ನಿಮ್ನ ಗೆಲ್ಸಕ್ಕೋಸ್ಕರ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಖಚಿತವಾಗಿಯೂ ನೀವು ಈ ಸಲ ಚುನಾವಣೆಯಲ್ಲಿ ನಿಂತ್ಕೊಳ್ಳೇಬೇಕು. ನೀವೆಲ್ಲ ಇಷ್ಟು ಹೇಳಿದ ಮೇಲೆ ನಾ ಎಲೆಕ್ಷನ್ ನಿಲ್ತೀನಪ್ಪ. ನಾಳೆ ಬೆಳಗ್ಗೆ ಗಾಂಧಿ ಶಿಲೆ ಹತ್ರ ಬಂದ್ಬಿಡಿ, ಮಹಾತ್ಮಾಗೆ ಮಾಲೆ ಹಾಕಿ ನಾವೆಲ್ಲ ಒಟ್ಟಿಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿಬಿಡೋಣ. ನಮ್ಮ ಪ್ರೀತಿಯ ರಾಮಣ್ಣನ್ಗೆ ಜಯವಾಗಲಿ. ನಮ್ಮ ಪ್ರೀತಿಯ ರಾಮಣ್ಣನ್ಗೆ ಜಯವಾಗಲಿ. ಕರ್ನಾಟಕದ ಹೆಮ್ಮೆಯ ರಾಮಣ್ಣನಿಗೆ ಜಯವಾಗಲಿ. ಕರ್ನಾಟಕದ ಬ್ಲೇಡ್ ರಾಮಣ್ಣನಿಗೆ ಜಯವಾಗಲಿ. ಕರ್ನಾಟಕದ ಹೆಮ್ಮೆ ರಾಮಣ್ಣನಿಗೆ ಜಯವಾಗಲಿ. ರಾಮಣ್ಣಗೆ ಜೈ, 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 ರಾಮಣ್ಣಗೆ ಜೈ, ರಾಮಣ್ಣಗೆ ಜೈ, ರಾಮಣ್ಣಗೆ ಜೈ, ಜೈ, ರಾಮಣ್ಣಗೆ 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 ಜೈ, ಜೈ, ಜಯವಾಗ್ಲಿ. ಜೈ, ನಮ್ ರಾಮಣ್ಣಂಗೆ ಜಯವಾಗ್ಲಿ. ಜಯವಾಗ್ಲಿ. ಮನುಷ್ಯರ ವಿರುದ್ಧವಾಗಿ ಪೈಪೋಟಿ ಮಾಡ್ಬೋದು, ಆದರೆ ದೊಡ್ಡ ವ್ಯಕ್ತಿಗಳ ವಿರುದ್ಧ ಮಾಡಬಾರ್ದು. ವೀರಸ್ವಾಮಿ ಅಂತವರಿಂದಾನೇ ದೇಶದಲ್ಲಿ ಮಳೆ ಬೆಳೆ ಎಲ್ಲ ಆಗುತ್ತೆ. ಇವ್ರು ಗೆದ್ರೇನೆ ದೇಶ ಚೆನ್ನಾಗಿರುತ್ತೆ, ಎಲ್ಲ ಜನರಿಗೂ ಒಳ್ಳೇದಾಗುತ್ತೆ. ಇವ್ರಿಗೋಸ್ಕರನೇ ನಾನು ನಾಮಿನೇಷನ್ ವಾಪಸ್ ತಗೋತೀನಿ. ಇನ್ ಮುಂದೆ ಈ ದೇಶಕ್ಕೆ, ಈ ಪಕ್ಷಕ್ಕೆ ಒಬ್ಬನೇ ನಾಯಕ, ನಮ್ಮ ವೀರಸ್ವಾಮಿಯವರೇ. ಅಯ್ಯನೇನ್ ಜಯಶೀಲ ವೀರಸ್ವಾಮಿಗೆ ಜಯಶೀಲ ನಿಲ್ಸ್ರಪ್ಪ, ನಿಲ್ಸ್ರಪ್ಪ. ಇನ್ನು ನಾಮಿನೇಷನ್ ಫೈಲಿಂಗ್ ಮುಗ್ದಿಲ್ಲ, ಆಗ್ಲೇ ಜಯಶೀಲ ಅಂತಿದ್ದೀರಲ್ಲ. ಇನ್ನು ನಾಮಿನೇಷನ್ ಫೈಲ್ ಆಗ್ಬೇಕು, ಎಲೆಕ್ಷನ್ ನಡಿಬೇಕು. ಎಲೆಕ್ಷನ್ ಯಾಕೆ ನಾಯಕ್ರೆ? ಇವತ್ತಿಗೆ ನಾಮಿನೇಷನ್ ಮುಗಿಯುತ್ತೆ. ಇದುವರೆಗೂ ಒಬ್ರು ನಿಮ್ ವಿರುದ್ಧವಾಗಿ ನಿಂತಿಲ್ಲ. ಇನ್ ಮುಂದೆ ಯಾರೋ ಬಂದು ಗೆದ್ಬಿಡ್ತಾನ? ಇವತ್ತೇ ನೀವು ಗೆದ್ದಂಗೆ. ಡಾಕ್ಟರ್ ವೀರಸ್ವಾಮಿಗೆ ಜೈ. ನಾಯಕ್ರೆ, ಆಫೀಸರ್ ಕಾಲ್ ಮಾಡಿದ್ರು. ನಾಮಿನೇಷನ್ ಮುಗಿಯಕ್ಕೆ ಅರ್ಧ ಗಂಟೆನೇ ಇದೆ. ವೀರಸ್ವಾಮಿ ಅವ್ರಿಗೆ ನಾಮಿನೇಷನ್ ವಾಪಸ್ ತೊಗೊಳಕ್ ಹೇಳಿ. ನೀವೇ ಗೆಲ್ತೀರಾ ಅಂತ ಡಿಕ್ಲೇರ್ ಮಾಡ್ತೀನಿ. ಜಯಶೀಲ ವೀರಸ್ವಾಮಿಗೆ ಜಯಶೀಲ ವೀರಸ್ವಾಮಿಗೆ ಜಯಶೀಲ ವೀರಸ್ವಾಮಿಗೆ ಜಯಶೀಲ ವೀರಸ್ವಾಮಿಗೆ ಜೈ. ಚುನಾವಣೆಯಿಂದ ಗೆದ್ದಿರೋ ವೀರಸ್ವಾಮಿಗೆ ಜೈ, ಚುನಾವಣೆಯಿಂದ ಗೆದ್ದಿರೋ ವೀರಸ್ವಾಮಿಗೆ ಜೈ, ಚುನಾವಣೆಯಿಂದ ಗೆದ್ದಿರೋ ವೀರಸ್ವಾಮಿಗೆ ಜೈ, ಚುನಾವಣೆಯಿಂದ ಗೆದ್ದಿರೋ ವೀರಸ್ವಾಮಿಗೆ ಜೈ.
ಕಂಗ್ರಾಟ್, ಪೈಪೋಟಿ ಇಲ್ದೇನೆ ಗೆಲ್ತಾ ಇದ್ದೀರಾ. ವಿರೋಧ ಮಾಡಕ್ ಯಾರು ಇನ್ನು ಹುಟ್ಟೇ ಇಲ್ಲ. 1 ವರ್ಷನ 2 ವರ್ಷನ 35 ವರ್ಷದ ರಾಜಕೀಯ ಜೀವನ. ಕುತ್ಕೊಳ್ಳಿ. ಖುಷಿಯಾಗಿ ಸೈನ್ ಮಾಡಪ್ಪ. ನಿನಗೆ ಅಂತ ಬೇರೆ ವಾರ್ಡ್ ಕೊಟ್ಟಿದ್ದೀನಲ್ಲ. ಚುನಾವಣೆಯಲ್ಲಿ ಗೆದ್ದಿರೋ ವೀರಸ್ವಾಮಿಗೆ ಜೈ. ಏನಪ್ಪ ಇದು ರಾಜಕೀಯ, ಇದಕ್ಕೆ ತುಂಬಾ ಅನುಭವ ಬೇಕು. ನೀನು ಸ್ವಂಟಕ್ಕೆ ಪುಟಗೋಸಿ ಕಟ್ಟೋಕ್ ಮುಂಚೆನೆ ನಾನು ಭುಜಕ್ಕೆ ಶಲ್ಯ ಹಾಕ್ದವನು. ನನ್ನ ವಿರುದ್ಧ ನೀನ್ ಎಲೆಕ್ಷನ್ ನಿಲ್ತೀಯ? ನಿನ್ನ ಮಾತ್ರ ಅಲ್ಲ, ನಿನ್ನ ಪಕ್ಷದವ್ರು ನಿಂತ್ಕೊಳ್ಳೋ 231 ವಾರ್ಡ್ಗಳಲ್ಲೂ ನಮ್ಮ ಹುಡುಗರು ಆಗೇ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಈಗ ಅದೇನ್ ಮಾಡ್ಕೋತೋ ಮಾಡ್ಕೋ. ನೀನು ಎದುರಿಗೆ ನಿಲ್ಲೋರು ಯಾರು ಇಲ್ಲ ಅಂತ ತಾನೇ ಎಷ್ಟು ದಿನ ಆಟ ಆಡ್ತಿದ್ದು. ಇನ್ ಮುಂದೆ ನಿನ್ನ ಆಟ ನಡೆಯಲ್ಲ. ಇದುವರೆಗೂ ನನ್ನ ವಿರುದ್ಧ ನಿಂತಿರೋರು ಗೆದ್ದ